ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗೆಲ್ಲ ಇಲ್ಲಿ ಪಬ್ಲಿಕ್ ಎಲ್ಲ ಟಾಯ್ಲೆಟ್ ಗಿಲೆಟ್ ಎಲ್ಲ ಮಾಡ್ತಾರಲ್ಲ, ಅವನ್ನೆಲ್ಲ ನೀರನ್ನ ಗಂಗಾ ನದಿಗೆ ಬಿಡ್ತಾ ಇದ್ದಾರೆ ಅಂತೇಳಿ. ಆ್ಯಕ್ಚುಲಿ ನಾವು ಇಲ್ಲಿ ನಮ್ಮಲ್ಲೆಲ್ಲ ಜಾತ್ರೆ ಎಲ್ಲ ಆಗ್ತವೆ, ಒಂದು 10,000 ಜನ ಸೇರಿದ್ರೆ ಮೇಂಟೆನೆನ್ಸ್ ಇಲ್ಲ. ಬಟ್ ಇಲ್ಲಿ 40 ಕೋಟಿ ಅಂತ ಎಲ್ಲರೂ ಹೇಳ್ತಾರೆ. ವ್ಯವಸ್ಥೆ ಹೆಂಗಿದೆ, 100 ಕೋಟಿ ಜನ ಬಂದರೂ ಮೇಂಟೈನ್ ಆಗುವಷ್ಟು ವ್ಯವಸ್ಥೆ ಇಟ್ಟಿದ್ದಾರೆ. ನಾವು ಜಾತ್ರೆಗಳು ಎಲ್ಲ ಮಾಡಿದ್ವಿ, ಸೌದತ್ತಿ ಎಲ್ಲ 3 ಜಾತ್ರೆ ಮಾಡಿದ್ವಿ, ಬನಶಂಕರಿ ಜಾತ್ರೆ ಮಾಡಿದ್ವಿ, ಎಲ್ಲವೂ ಜಾತ್ರೆ ಮಾಡಿದ್ವಿ. ಆದ್ರೆ ಎಷ್ಟು ಜನಸಂಖ್ಯೆ, ಎಷ್ಟು ಲಕ್ಷ, ಎಷ್ಟು ಕೋಟಿ ಜನ ಅನ್ನೋದನ್ನು ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾತಿ ಧರ್ಮ ಅನ್ನೋದು ಇಲ್ಲಿ ಯಾವುದೂ ಇಲ್ಲ. ನಾವು ಆ್ಯಕ್ಚುಲಿ ಈಗ 3 ಡೇಸ್ ಆಯ್ತು ಸಿಖ್ ಅನ್ನೋದು ಒಂದು ಸಮುದಾಯದ ಅವರು ಮಾಡಿದ್ದಾರೆ ಪ್ರಸಾದ ಊಟದ ವ್ಯವಸ್ಥೆ. ನಾವು ಅವ್ರ ಸಮುದಾಯದ ಮಾಡಿದ್ವಿ, ಜೈನದವ್ರು ಮಾಡಿದ್ದಾರೆ, ಬೌದ್ಧವ್ರು ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಜಾತಿ ಪಂಥ ಮೀರಿ ಒಂದು ಇದು ಕಾರ್ಯಕ್ರಮ ಮಾಡೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಾತ್ರೂಮ್ ಆಯ್ತು, ಕ್ಲೀನಿಂಗ್ ಆಯ್ತು, ಕ್ಲೀನಿಂಗ್ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈ ಮಹಾಕುಂಭ ಮೇಳ 140 ವರ್ಷಕ್ಕೊಮ್ಮೆ ನಡೀತಾ ಇದೆ ಅಂತ ಗುರುತಾಗಿ ಏನು ದೈವ ಕೃಪೆಯಿಂದ ಕೇಂದ್ರದಲ್ಲಿ ಮೋದಿಯವರು, ರಾಜ್ಯದಲ್ಲಿ ಯೋಗಿಯವರು ಅವರೇ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಮಹಾಕುಂಭಮೇಳದಲ್ಲಿ ನಮ್ಮ ಕನ್ನಡಿಗರು ಸಿಕ್ಕಿದ್ದಾರೆ, ಬೆಂಗಳೂರಿನಿಂದ ಬಂದಿದ್ದಾರೆ. ಸೊ ಅವರ ಜೊತೆ ನಾನು ಮಾತಾಡಿಸ್ತೀನಿ, ಅವ್ರು ಹೇಗೆ ಬಂದರು, ಹೇಗೆ ಅನ್ನಿಸ್ತಾ ಇದೆ ಅವರಿಗೆ ಅನ್ನುವಂಥದ್ದನ್ನು. ನಮಸ್ತೆ ಸರ್. ನಮಸ್ತೆ, ನಾವು ಬೆಂಗಳೂರಿಂದ ಬಂದಿರೋದು, ನಾಗೇಂದ್ರ ಅಂತ. ಸರ್, ನೀವು ಹೇಗೆ ಬಂದ್ರಿ? ನಾವು ವಿಮಾನ ಮೂಲಕ ವಾರಣಾಸಿ ಬಂದು ವಾರಣಾಸಿಯಿಂದ ಬಂದ್ವಿ. ಅದು ಎಷ್ಟು ಬ್ಲಾಕ್ ಆಗಿತ್ತು ಅಂದರೆ ರೋಡ, ಭಗವಂತನ ದಯದಿಂದ ನಮಗೆ ಈ ನಮ್ಮ ಅಖಾಡಕ್ಕೆ ಬರೋ ಒಂದು, ನಾವು ಅಲ್ಲಿಂದ ಬಂದು 2 ಗಂಟೆ ಪ್ರಯಾಣ, ಸಾಯಂಕಾಲ ಆಯಿತು ಇಲ್ಲಿಗೆ ಬರೋ ಅಷ್ಟರಲ್ಲಿ. ಆದರೂ ನಮ್ಮ ಕೃಪೆ, ಭಗವಂತನ ಕೃಪೆಯಿಂದ ಬಂದು ನಾವು ಇಲ್ಲಿ ನೆಲೆಸಿದ್ವಿ. ಈ ಒಂದು ವಿಸ್ಮಯ ನೋಡೋಕ್ಕೆ 144 ವರ್ಷದಲ್ಲಿ ನಾವು ಪುಣ್ಯ ಮಾಡಿದ್ವಿ. ನಮ್ಮ ಕೇಶವ್ ಅಂತ, ಇವರು ಏರ್ಫೋರ್ಸಲ್ಲಿರೋರು, ಭಾಳ ಆಧ್ಯಾತ್ಮಿಕವಾಗಿ ಒಂದು ನಮ್ಮ ಮಹೇಶ್ ಅಂತ ಇವರು ಸಾಫ್ಟ್ವೇರ್ನವರು. ಈ ಒಂದು ಬಂದಿರೋದು ನಮಗೆ ಒಂದು ಕನಸು ಅನ್ನಿಸ್ತಾ ಇದೆ. ಒಂದು ಇತಿಹಾಸದಲ್ಲಿ ಈ ಮುಂದಿನ ಪರಂಪರೆ ಹಿಂದಿನ ಪರೆಗೂ ಇದೊಂದು ಎಕ್ಸಾಂಪಲ್. ಇದು ಇಲ್ಲಿ ನಿಲ್ಸಿರೋದು, ಇನ್ಕ್ಲೂಡಿಂಗ್ ನೀವು. ಸರ್, ಇಲ್ಲಿ ಬಂದವರು ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾರೆ, ಅಲ್ಲಿ ಬರದೇ ಇರೋರು ಹಾಕುವಂಥದ್ದು, ವ್ಯವಸ್ಥೆಗಳು ಸರಿಯಾಗಿಲ್ಲ, ಬಹಳ ಕಷ್ಟ ಇದೆ, ಹಾಗೆ ಹೀಗೆ ಅಂತ. ನೀವು ಏನು ಹೇಳ್ತೀರಾ ಸರ್? ನೀವು ಇಲ್ಲಿ ಬಂದು ನಿಂತಿದ್ದೀರಾ, ಏನು ಹೇಳ್ತೀರಾ ಸರ್? ಇಲ್ಲ, ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವ ಸಮಯ ಇದ್ರ ಪೂರ್ವಕವಾಗಿ ಎಲ್ಲ ಕಡೆ ಬಿಡ್ತಾ ಇದ್ದಾರೆ. ಆದ್ರೂ ಜನಗಳ ಅವ್ರ ರೆಸ್ಪಾನ್ಸಿಬಿಲಿಟಿ ಅದೇ ಥರ. ಅವ್ರು ಹೇಳ್ದಂಗೆ ನಡೆದಾಗ ಏನೂ ಆಗೋದಿಲ್ಲ. ಸುಮ್ಮನೆ ಮೇಲ್ಮೇಲೆ ಬಿದ್ದುಕೊಂಡು ಹೋಗೋದೆಲ್ಲ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ. ಅವರು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಷ್ಟು ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಬೇಕು. ಆ್ಯಕ್ಚುಲಿ ಮೋದಿ ಯೋಗಿಜಿ ಅವರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಬಗ್ಗೆ 2 ಮಾತುಗಳ ಜಗತ್ತಿನ ಒಂದು 7ನೇ ಅದ್ಭುತ ಅಲ್ಲ, ಅದು 8ನೇ ಅದ್ಭುತ ಅನ್ಕೋಬೇಕು. ಆ್ಯಕ್ಚುಲಿ ಈ ಒಂದು ಕುಂಭಮೇಳದಲ್ಲಿ ನಾವೆಲ್ಲ ಇರೋವಂಥದ್ದು ಒಂದು ಕೇಶವ್ ಅಂತ ಹೇಳ್ಬಿಟ್ಟು ನಾವು ಹಾಸನ. ಆ್ಯಕ್ಚುಲಿ ನೆನ್ನೆ ಬಂದ್ವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಎವ್ರಿವನ್ ಹ್ಯಾಸ್ ಟು ವಿಸಿಟ್. ಸರ್, ನೀವು ಯಾವುದರಲ್ಲಿ ವರ್ಕ್ ಮಾಡ್ತಿದ್ದೀರಿ ಅಂತ ಹೇಳಿ? ಇಂಟೆಲಿಜೆನ್ಸ್. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ಆಧ್ಯಾತ್ಮಿಕ ವಿಸ್ಮಯವನ್ನ? ಏನು ಹೇಳ್ತೀರಾ? ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಣ್ಣಲ್ಲಿ ನೋಡಬೇಕು, ಹೇಳಕ್ ಏನೂ ಇಲ್ಲ, ನೋಡಬೇಕು. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನೀವು ಕರ್ನಾಟಕದಿಂದ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಯಾವಾಗ ಬಂದ್ರಿ, ಹೇಗೆ ಬಂದ್ರಿ, ನಿಮಗೆ ವ್ಯವಸ್ಥೆಗಳು ಹೇಗೆ ಅನ್ನಿಸ್ತು? ಮೇಡಮ್, ನಾವು ಶುಕ್ರವಾರ ನೈಟ್ ಹುಬ್ಳಿಯಿಂದ ಟ್ರೈನ್ ಇದೆ ಅಲ್ಲ, ಆ ಟ್ರೈನಿಗೆ ಬಂದ್ವಿ ರೀ. ಸಂಡೇ ಬೆಳಗ್ಗೆ ಇಲ್ಲಿದ್ವಿ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಹೊಸದಾಗಿ ಬಂದವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗ್ಬೇಕಾಗಿತ್ತು, ನಾವು ಸೆಕ್ಟರ್ 21ರಲ್ಲಿ ಉಳ್ಕೊಂಡಿವಿ. ಆ್ಯಕ್ಚುಲಿ ಅಲ್ಲಿ ಹೋದ್ರೆ ಚೆನ್ನಾಗಿತ್ತು, ನಿನ್ನೆಯಿಂದ ಕ್ಲೋಸ್ ಮಾಡಿದ್ದಾರೆ ಇದನ್ನು, ಪೂರ್ತಿ ಇದನ್ನು. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಬಾತ್ರೂಮ್ ಆಯ್ತು, ಕ್ಲೀನಿಂಗ್ ಆಯ್ತು, ಕ್ಲೀನಿಂಗಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಯೋಗಿಯವರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಏನೂ ತೊಂದರೆ ಇಲ್ಲ. ಆಮೇಲೆ ಕಳೆದು ಹೋದವ್ರಿಗೂ ಏನು ತೊಂದರೆ ಇಲ್ಲ, ಆಗಿಂದಾಗೆ ಸಿಗ್ತಾರೆ. ಪೊಲೀಸರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆಲ್ಲ, ಎಲ್ಲ ಸೆಕ್ಟರ್ಗೂ ಒಂದೊಂದು ಗೇಟ್ಗೆ ಒಂದೊಂದು ಚೌಕಿ ಮಾಡಿದ್ದಾರೆ, ಅದೇನು ತೊಂದರೆ ಇಲ್ಲ. ನಮಗೆ ತೊಂದರೆ ಅನಿಸಿದ್ದಂದರೆ ಅಲ್ಲಿ ಹೋಗ್ಬೇಕಾಯ್ತು, ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದೊಂದು ತೊಂದರೆ ಆಗಿದೆ. ಡೈರೆಕ್ಟ್ ಟ್ರೈನ್, ಅದು ವಾರಣಾಸಿ, ಹುಬ್ಳಿ ಟು ವಾರಣಾಸಿ ಟ್ರೈನ್ ಇದೆ ಅಲ್ಲ, ಆ ಟ್ರೈನಿಂದ ಬಂದ್ವಿ. ನಾವು ಇಲ್ಲಿ ಬೆಳಗ್ಗೆ 5 ನಾವು ಅಲ್ಲಿ ರೀಚ್ ಆದ್ವಿ. 5 ಅಲ್ಲಿ 30 ರೂಪಾಯಿ ಆಟೋಗೆ 30 ರೂಪಾಯಿ ತೊಗೊತಾರೆ, 30 ರೂಪಾಯಿ 40 ರೂಪಾಯಿ ತೊಗೊತಾರೆ. ಆ ಆಟೋದಿಂದ ಅಲ್ಲೇ ಇದಕ್ಕೆ ಬಂದ್ವಿ ರೀ, ನಾವು ಚೌಕಿಗೆ ಬಂದ್ವಿ. ಅಲ್ಲಿಂದ ನಾವು ಬಾಯ್ ವಾಕ್ ಒಂದು 4 ಕಿಲೋಮೀಟರ್ ಬಾಯ್ ವಾಕ್ ಬಂದ್ವಿ, ಅಷ್ಟೇ ಮಾಡಿ. ಸೊ ಹಾಗಾಗಿ ಎಲ್ಲೋ ಆರಾಮ ಇದೆ ಅಂತ? ಏನು ತೊಂದರೆ ಇಲ್ಲ, ಏನಲ್ಲ. ಇಲ್ಲಿ ಊಟದ್ದು ಏನೂ ತೊಂದರೆ ಇಲ್ಲ, ಎಲ್ಲ ಕಡೆ ಪ್ರಸಾದ ಇದಿರುತ್ತೆ. ಆಮೇಲೆ ಇಳ್ಕೊಳಕ್ಕೂ ತೊಂದರೆ ಇಲ್ಲ, ಟೆಂಟ್ ಇದ್ದಾವೆ. ಆಮೇಲೆ ಸರ್ಕಾರದ ವತಿಯಿಂದ ರೈನ್ ಬಸ್ಸರೇ ಇದ್ದಾವೆ. ಬೇಡಪ್ಪ ಅಂತಂದರೆ ಎಲ್ಲರೂ ತಮಗೆಲ್ಲಿ ಜಾಗ ಸಿಗ್ತೈತೆ ಅಲ್ಲಿ ಮಲ್ಕೋಬೋದು, ಯಾರು ಏನೂ ತೊಂದರೆ ಮಾಡೋಂಗಿಲ್ಲ, ಎಲ್ಲ ಚೆನ್ನಾಗಿದೆ. ಅಮೃತ ಸ್ನಾನವನ್ನು ಮಾಡಿದ್ರೆ ಸರ್? ಈಗ ಇದು 2ನೇ ದಿನದ್ದು ಮುಗಿತು ರೀ ಮೇಡಮ್. ನಾಳೆ 3ನೇ ದಿನದ್ದು ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಾವು ಅಲ್ಲಿ ಮಾಡಬೇಕಾಗಿತ್ತು, ಆ ಸೆಕ್ಟರ್ ಅಲ್ಲಿ ಎದುರುಗಡೆನೇ ಸೆಕ್ಟರ್ 20 ಇದೆ, ಅಲ್ಲಿ ಮಾಡೋಕ್ಕೆ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೇವೆ.
ಅಲ್ಲಿ ಆಗಿದ್ರೆ ನಮಗೆ ಭಾಳ ಅನುಕೂಲ ಇತ್ತು. ಸಾಧುಗಳೆಲ್ಲ ಪರೇಡ್ ಇರುತ್ತಲ್ಲ ನಾಳೆ, ಆ ಪರೇಡ್ ಎಲ್ಲ ನೋಡ್ಬೋದಾಗಿತ್ತು. ಅದ ಒಂದೇ ನಮಗೆ ತೊಂದರೆ. ನಮಗೆ ಗೊತ್ತಿದ್ದು ನಾವು ತಪ್ಪು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅಲ್ಲಿ ಹೋಗಿದ್ವಿ ಅಂದ್ರೆ ನಮಗೆಲ್ಲ ಸಿಕ್ಬಿಡ್ತಿತ್ತು. ನಮಗಿಲ್ಲಿ ಸ್ಟಾರ್ಟಿಂಗ್ ಬಂದು ಇದೇ ಇರ್ಬೋದು ಅಂತ ತಿಳ್ಕೊಂಡು ನಾವಿಲ್ಲೇ ಇದ್ವಿ. ಬಹಳಷ್ಟು ಎಲ್ಲರೂ ಕೂಡ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಬರುವಂಥದ್ದು ಅಮೃತ ಸ್ನಾನವನ್ನು ಮಾಡಬೇಕು ಅನ್ನುವಂಥ ಒಂದು ಆ ಆಸೆಯಿಂದ ನಿಮಗೆ ಹೇಗೆ ಅನ್ನಿಸ್ತು ಸರ್ ಗಂಗೆಯಲ್ಲಿ ಮಿಂದೆ? ಭಾಳ ಜನಕ್ಕೆ ಇನ್ನೂ ಗೊತ್ತಿಲ್ಲ. ನಮ್ಮ ಸೌತ್ ಕಡೆ ಏನಿದೆಲ್ಲ ಈ ಪ್ರಯಾಗರಾಜ ಮಹತ್ವ ಇನ್ನೂ ಗೊತ್ತಿಲ್ಲ. ಯಾಕಂತಂದರೆ ನಮ್ಮ ಧರ್ಮಗುರುಗಳು ಅದ್ರ ಬಗ್ಗೆ ಒತ್ತಾಯ ಕೊಟ್ಟಿಲ್ಲ ಜಾಸ್ತಿ. ಈ ಕಡೆ ಜನಕ್ಕೆಲ್ಲ ಉತ್ತರ ಭಾರತದ ಕಡೆ ಎಲ್ಲ ಇದ್ರ ಬಗ್ಗೆ ಭಾಳ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ ಪ್ರಮಾಣ. ನಮ್ಮ ಕಡೆ ಮಕರ ಸಂಕ್ರಮಣ ಅಂದ್ಕೊಳ್ಳಿನ ನಮ್ಮ ಮಕರ ಸಂಕ್ರಮಣ ದೊಡ್ಡ ಸ್ನಾಯು ಸ್ನಾನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದು 4 ಕಡೆ 4 ಅಮೃತ ಬಿದ್ದಿದ್ದು ಭಾಳ ಜನಕ್ಕೆ ಅದು ಗುರ್ತಿಲ್ಲ. ಆಮೇಲೆ ಇಲ್ಲೇ ನಮಗೆ ಗುರ್ತಿರಂಗೆ ಇಲ್ಲೇ ಫಸ್ಟ್ ಬ್ರಹ್ಮ ಇಲ್ಲೇ ಯಾಗ ಮಾಡಿದ್ದು, ಶ್ರೀ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿದ್ದು ಬದಲು ಇಲ್ಲೇ. ಅವೆಲ್ಲ ನಾವು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹಂಗಾಗಿ ಬಂದ್ವಿ ಇಲ್ಲಿ ಮಾಡೋಣ ಅಂತೇಳಿ. ಆಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಿಗಂಗಿಲ್ಲ. ಇದು 144 ವರ್ಷಕ್ಕೊಮ್ಮೆ ಬರುತ್ತೆ. ಅದಾದ ನಂತರ ಸಿಗಂಗಿಲ್ಲ. ಮತ್ತು ನಾವು ಗೌರ್ಮೆಂಟ್ ಎಂಪ್ಲಾಯ್ ರಜಾ ಹಾಕಿ ಬಂದಿದ್ದೇವೆ. ಇವರು ಗೌರ್ಮೆಂಟ್ ಎಂಪ್ಲಾಯ್, ಇವರು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್. ರಜಾ ಹಾಕಿ ಬಂದಿದ್ದೇವೆ ನಾವು. ಇದಕ್ಕೋಸ್ಕರ ಬಂದಿದ್ದೇವೆ. ತೊಂದರೆ ಇಲ್ಲ ಮೇಡಮ್, ಇಲ್ಲಿ ಅದಕ್ಕೂ ಏನೂ ಸಮಸ್ಯೆ ಇಲ್ಲ. ಬಾತ್ರೂಮ್ ಎಲ್ಲ ಭಾರಿ ಕ್ಲೀನ್. ಇಷ್ಟು ಕ್ರೌಡ್ ಇದ್ರು ಬಾತ್ರೂಮ್ ಇಷ್ಟು ಕ್ಲೀನ್ ಇಟ್ಟಿದ್ದಾರೆ. ಮೆಚ್ಚಬೇಕಾಗಿದ್ದು. ನೀವೇನು ಹೇಳ್ತೀರಾ ಸರ್? ನಾವು ಹುಬ್ಳಿಯಿಂದ ಬಂದಿವಿ. ನಾವು ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಇಲ್ಲಿ ನಮ್ಮಲ್ಲೆಲ್ಲ ಜಾತ್ರೆ ಎಲ್ಲ ಆಗ್ತಾವೆ. ಒಂದು 10,000 ಜನ ಸೇರಿದ್ರೆ ಮೇಂಟೆನೆನ್ಸ್ ಇಲ್ಲ. ಬಟ್ ಇಲ್ಲಿ 40 ಕೋಟಿ ಅಂತ ಎಲ್ಲರೂ ಹೇಳ್ತಾರೆ. ವ್ಯವಸ್ಥೆ ಹೆಂಗಿದೆ, 100 ಕೋಟಿ ಜನ ಬಂದರೂ ಮೇಂಟೈನ್ ಆಗೋಷ್ಟು ವ್ಯವಸ್ಥೆ ಇಟ್ಟಿದ್ದಾರೆ. ಒಂದು ಬಾತ್ರೂಮ್ ಇಮಿಡಿಯೇಟ್ಲಿ 2 hours ಎಲ್ಲ ಕ್ಲೀನ್ ಆಗ್ತಿರ್ತಾವೆ. ಎಲ್ಲ ಪಬ್ಲಿಕ್ ಟಾಯ್ಲೆಟ್ಸ್ ಆಯ್ತು, ಪಬ್ಲಿಕ್ ಎಲ್ಲ ಆಯ್ತು. ಆಮೇಲೆ ನೀವು ಎಲ್ಲಾದರೂ ನೋಡಿ ಒಂದು ಕಪ್ ಟೀ ಗ್ಲಾಸ್ ಬೇಕು ಅಂದ್ರೆ ಇಮಿಡಿಯೇಟ್ಲಿ ಕ್ಲೀನ್ ಆಗಿರ್ತದೆ 1/2 hour ಬಿಟ್ಟು. ಸೊ ಅಷ್ಟಲ್ಲ, 40 crores ಅಲ್ಲ, 100 crores ಬಂದರೆ ಇಲ್ಲಿ ಮೇಂಟೈನ್ ಆಗತ್ತೆ. ಕೆಲವೊಂದು ಸಲ ಏನಾದ್ರೆ ರಶ್ ಇದೆ ಅಂತ ಕೆಲವೊಂದು ಹೋಗೋದೇ ಬಿಡ ಅಂತಾರೆ ಇಲ್ಲಿ ರಶ್. ಬಟ್ ಎಷ್ಟೇ ಕ್ರೌಡ್ ಆದರೂ ಮೇಂಟೈನ್ ಮಾಡೋಷ್ಟು ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೆಟಪ್ ಇದೆ ಇಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮುನ್ಸಿಪಾಲ್ಟಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಮಿಲಿಟ್ರಿ ಆಗಿರ್ಬೋದು, ಪ್ಯಾರಾಮಿಲಿಟರಿ ಎಲ್ಲ ಡಿಪಾರ್ಟ್ಮೆಂಟ್ನವರು ಸಖತ್ತಾಗಿ ಪ್ಲ್ಯಾನಿಂಗ್ ಮಾಡಿದ್ರೆ, ನೀಟಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಕ್ರೌಡ್ ಇದೆ, ಬಟ್ ಕ್ರೌಡ್ ಆಗುತ್ತೆ. ಬಟ್ ಕ್ರೌಡ್ ಮ್ಯಾನೇಜ್ ಮಾಡೋವಂಥ ವ್ಯವಸ್ಥೆ ಇಲ್ಲೇ ಇದೆ. ಆಮ್ಯಾಗ ನಮಗೂ ಒಂದು ಸಿಕ್ಕಿದೊಂದು ಅಪಾರ್ಚುನಿಟಿ. ನಾವು ಏನೋ ವ್ಯವಸ್ಥೆ ಆಗತ್ತೇನೋ ಅಂತ ನಾವು ಬೈದಾಗ ಬಂದೀವಿ. ಬಟ್ ಈ ಥರ ಏನಿಲ್ಲ. ನೀವು ಒಬ್ಬ ಕಾಮನ್ ಮ್ಯಾನ್ ಬಂದರೂ ಆರಾಮಾಗಿ ಬಂದು ಸ್ನಾಯು ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಇವತ್ತು ನಾವು ಆ್ಯಕ್ಚುಲಿ 3 days ಮುಗಿತು ನಮ್ಮ ಸ್ನಾಯು ಸ್ನಾನ. ಈಗ ನಾಳೆ ಅಮಾವಾಸ್ಯೆ ಐತಿ, ನಾಳೆ ಮುಗಿತು, ನಾಳೆ ನಮ್ಮ ರಿಟರ್ನ್ ಟ್ರೈನ್ ಇದೆ, ಮತ್ತು ನಾವು ರಿಟರ್ನ್ ಹೋಗ್ತೀವಿ. ಅದರಿಂದ ಒಳ್ಳೆ ಆರ್ಗನೈಸೇಷನ್ ಇದೆ. ಆ್ಯಕ್ಚುಲಿ ನಮ್ಮ ಸೌತ್ ಕಡೆ ಈ ಥರ ಒಂದು ಜಾತ್ರೆ ಮಾಡಿದ್ರೆ ಮೇಂಟೆನೆನ್ಸ್ ಇರೋಲ್ಲ. ಎಷ್ಟು ಚಂದ ಕ್ಲೀನ್ ಅದು. ನಮ್ಮಲ್ಲಿ ಸೌದತ್ತಿ ಎಲ್ಲ ಜಾತ್ರೆ ತಾವು ನೋಡ್ತೀರಿ, ಎಷ್ಟು ಹೆಂಗೆ ಗಲೀಜು ಮಾಡಿರ್ತಾರೆ ನಿಮಗೆಲ್ಲ ಗೊತ್ತು. ಇಲ್ಲಿ ನೋಡಿರ್ತಾರೆ, ಏನೂ ಕಾಣಲ್ಲ. ಸೊ ಆಗ UP ಗೌರ್ಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಸೊ ಯಾರು ಬರಬೇಕಂತ ಆಸೆ ಇಟ್ಕೊಂಡ್ರಿ ಭಯ ಪಡಕ್ಕೆ ಹೋಗ್ಬೇಡ್ರಿ. ಯಾರು ಸುಮ್ಮನೆ ನೀವು ಕ್ರೌಡ್ ಐತಿ ಅದು ಐತಿ ಅಂತ ಭಯ ಪಡ್ಕೊಂಡು ಯಾರು ಇರಕ್ಕೆ ಹೋಗ್ಬೇಡ್ರಿ. ಭಯ ಪಡ್ರೆ ಬೈದಾಗ ಕುಂದಿರ್ತೀರಿ. ಒಂದು ಸಲ ಬರ್ರಿ, ಒಂದು ಅಡ್ವೆಂಚರ್ ಆಗುತ್ತೆ, ಒಂದು ಸ್ಪಿರಿಚುವಲ್ ಜರ್ನಿ ಆಗುತ್ತೆ. ಎಲ್ಲ ಸಾಧು ಸಂತರು ಇಲ್ಲಿ ಅದಾರ. ಸಾಧು ಸಂತರ ಮುಖ ದರ್ಶನ ಮಾಡ್ಬೋದು. ಸಾಧು ಸಂತರು ಅಡ್ಡಾಡಿದಂಥ ಪವಿತ್ರವಾದ ಸ್ಥಳದಲ್ಲಿ ನಾವು ಅಡ್ಡಾಡ್ಬೋದು. ಅವರು ಸ್ನಾನ ಮಾಡಿದಂಥ ಪವಿತ್ರವಾದ ಜಲದಲ್ಲಿ ನಾವು ಸ್ನಾನ ಮಾಡಿದ ಅದ್ರ ಪುಣ್ಯ ನಮಗೂ ಲಭಿಸ್ತೈತಿ. ಒಂದು ಆಧ್ಯಾತ್ಮಿಕವಾಗಿ ಮುಂದಿನ ಹೆಜ್ಜೆ ಹೋಗ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾತಿ ಧರ್ಮ ಅನ್ನೋದು ಇಲ್ಲಿ ಯಾವುದೂ ಇಲ್ಲ. ನಾವು ಆ್ಯಕ್ಚುಲಿ ಈಗ 3 days ಆಯ್ತು ಸಿಖ್ ಅನ್ನೋದು ಒಂದು ಸಮುದಾಯದ ಅವರು ಮಾಡಿದ್ದಾರೆ ಪ್ರಸಾದ ಊಟದ ವ್ಯವಸ್ಥೆ. ನಾವು ಅವ್ರ ಸಮುದಾಯದ ಮಾಡಿದ್ವಿ, ಜೈನದವ್ರು ಮಾಡಿದ್ದಾರೆ, ಬೌದ್ಧವ್ರು ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಜಾತಿ ಪಂಥ ಮೀರಿ ಒಂದು ಇದು ಕಾರ್ಯಕ್ರಮ ಮಾಡೋ ಅಂತೈತಿ. ಸೊ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದಂತಲ್ಲ. ಈಗ ನಮ್ಮ ಕಡೆ ಬರೀ ಕಾಸ್ಟ್ ಅಂತ ಕಾಸ್ಟ್ದಾಗೆ ಮುಳುಗಿಬಿಟ್ಟಿದ್ದವು. ಆ ಕಾಸ್ಟ್ ಇಲ್ಲಿ ಎಲ್ಲಿ ಕಾಣೋದಿಲ್ಲ. ಜೈನ್, ಸಿಖ್, ಬೌದ್ಧ, ಹಿಂದೂ ಎಲ್ಲ ಯುನೈಟೆಡ್, ಒಂಥರ ಸನಾತನ ಹಿಂದೂ ಧರ್ಮ ಯುನೈಟೆಡ್ ಆಗಿದ್ದು. ಇಲ್ಲಿ ಬೆಲೆ ಕೊಡೋದು ನಮ್ಮ ಆಚರಣೆಗೆ, ನಮ್ಮ ನಂಬಿಕೆಗೆ, ಆಧ್ಯಾತ್ಮಿಕೆ. ಆಮೇಲೆ ಇಲ್ಲಿ ನಾನು ಒಂದು ಅಬ್ಸರ್ವೇಷನ್ ಮಾಡಿದ್ದೇನೆಂದರೆ, ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ ಎಲ್ಲಿ ಪಬ್ಲಿಕ್ ಸಾರ್ವಜನಿಕರು ಅಂತ ಎಲ್ಲಿ ಥರ ಅನೌನ್ಸ್ ಮಾಡಲ್ಲ. ಶ್ರದ್ಧಾಳು ಅಂತೇಳಿ ಒಂದು ಗೌರವವಾಗಿ ಸೂಚಿಸ್ತಾರೆ ಇಲ್ಲಿ. ಅದೊಂದು ತಾವು ಅಬ್ಸರ್ವ್ ಮಾಡಿರ್ಬೋದು. ಎಲ್ಲ ಕಡೆ ಮೈಕ್ನಲ್ಲಿ ಶ್ರದ್ಧಾಳು ಅಂತಾರೆ. ಎಲ್ಲಿ ಕೂಡ ಪಬ್ಲಿಕ್ ಅನ್ನೋದಲ್ಲ, ಇದು ಅನ್ನೋದು. ಸೊ ಅಷ್ಟು ಗೌರವದಿಂದ ನಡೆಸ್ಕೊಳ್ಳೋಂತಾರೆ. ಅದಕ್ಕೆ ಯಾರಾದರೂ ಬರಬೇಕಂದ್ರೆ ಇನ್ನೂ ಅವಕಾಶ ಇದೆ. ಸಾಕಷ್ಟು ಟ್ರೈನ್ ಅದಾವೆ, ಮುಂಚಿತವಾಗಿ ಬುಕ್ ಮಾಡ್ಕೋರಿ. ಫ್ಲೈಟ್ ಅದಾವೆ, ಫ್ಲೈಟ್ ಅದಕ್ಕೆ ಹೆಚ್ಚು ಕಮ್ಮಿ ದುಬಾರಿ ಇರ್ತಾವೆ. ನಿಮಗೆ ಟ್ರೈನ್ ಕನ್ವೆಂಟ್ ಐತಿ. ಸೌತ್ ಕಡೆಯಿಂದ ಬರೋರು ಟ್ರೈನಿಗೆ ಆರಾಮ್ ಬರ್ರಿ. ಸೊ ಆರಾಮ ನೀವು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇದೊಂದು ಪವಿತ್ರವಾದಂಥ ನಮ್ಮ ಒಂದು ಏನಿದೆ ಅಲ್ಲ, ಇದನ್ನು ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೋದು. ಮೇಡಮ್ ಇನ್ನೊಂದು, ಇಲ್ಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ.
ಈಗೆಲ್ಲ ಇಲ್ಲಿ ಪಬ್ಲಿಕ್ ಎಲ್ಲ ಟಾಯ್ಲೆಟ್ ಗಿಲೆಟ್ ಎಲ್ಲ ಮಾಡ್ತಾರಲ್ಲ ಅವನ್ನೆಲ್ಲ ನೀರನ್ನ ಗಂಗಾ ನದಿಗೆ ಬಿಡ್ತಾ ಇದ್ದಾರೆ ಅಂತೇಳಿ ಅದು ಎಲ್ಲ ಸುಳ್ಳೋದು. ನಾವು ಬಂದು ಇಲ್ಲಿ 3 ದಿನ ಆಯಿತು ನೋಡ್ತಾ ಇದ್ದೇವೆ. ಪಬ್ಲಿಕ್ ಟಾಯ್ಲೆಟ್ನ ಎಲ್ಲ ಅದು ಏರ್ ಪ್ರೆಷರಿಂದ ಟ್ಯಾಕ್ಟರ್ನಲ್ಲಿ ಡಂಪ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ. ಅದನ್ನು ಎಲ್ಲೂ ಗಂಗಾ ನದಿಗೆ ಅದನ್ನು ಗಲೀಜ್ ಅನ್ನೋದನ್ನು ಎಲ್ಲೂ ಗಂಗಾ ನದಿಗೆ ಬಿಡ್ತಾ ಇಲ್ಲ. ಯಾರು ಅದನ್ನು ತಪ್ಪು ತಿಳ್ಕೊಬೇಡ್ರಿ. ಎಲ್ಲ ಇಷ್ಟು ಜನ ಪಬ್ಲಿಕ್ ಐತಿ ಅದು ಟಾಯ್ಲೆಟ್ ಮಾಡ್ತಾರ ನೀರು ನದಿಗೆ ಬಿಡ್ತಾರ ಅನ್ನೋದು ಅದು ಏನೂ ಇಲ್ಲ. ನಾವು ಅದ ಮನಸ್ಥಿತಿಯವ್ರ ನಮಗೂ ಗುರುತಾಗುತ್ತೆ. ನಾವು ಅಬ್ಸರ್ವ್ ಮಾಡಿದ್ದೀವಲ್ಲ, ಒಂದೊಂದು ಸೆಕ್ಟರ್ನಾಗ 10-15 ಟ್ಯಾಕ್ಟರ್ ಇಟ್ಟಾರೆ ಮೇಡಮ್. ಅವನ್ನ ಆ ಟ್ಯಾಕ್ಟರ್ನಲ್ಲಿ ಎಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ ಅಲ್ಲೆಲ್ಲ ಡಂಪ್ ಮಾಡಿಕೊಂಡು ಅದನ್ನೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲಿಂದ 20 ಕಿಲೋಮೀಟರ್ ಊರವರೆಗೆ ಡಂಪ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಟ್ಯಾಕ್ಟರ್ ಡ್ರೈವರ್ನೆಲ್ಲ ಮಾತಾಡಿಸಿದ್ವಿ. ಅವರೆಲ್ಲ ಹೇಳಿದ್ರು ಇಲ್ಲಿ ನದಿಗೆ ಆ ಗಲೀಜನ್ನು ಬಿಡ್ತಾ ಇಲ್ಲ. ಸುಮ್ಮನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದವರು ಎಲ್ಲ ಡಂಪ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನು ನಂಬಕ್ಕೆ ಹೋಗ್ಬೇಡ್ರಿ. ಪವಿತ್ರವಾದ ನೀರು, ಪವಿತ್ರವಾದ ವ್ಯಕ್ತಿಗಳು ಅದಾರ, ಇಲ್ಲೇ ಸಾಧು ಸಂತರದಾರ. ಬಂದು ಜಳಕ ಮಾಡಿರಿ. 144 ವರ್ಷಕ್ಕೊಮ್ಮೆ ಬರುತ್ತೈತಿ, ಒಳ್ಳೆ ಬರೋಂಗಿಲ್ಲ. ದುಡ್ಡು ಟೈಮು ಬೆಲೆ ಕೊಡೋಕೆ ಹೋಗ್ಬೇಡ್ರಿ. ನಿಮ್ಮ ಸನಾತನದ ಹುಟ್ಟಿದ್ದು ನಿಮ್ಮ ಪುಣ್ಯ. ಬಂದು ಸ್ನಾನ ಮಾಡಿ ನಿಮ್ಮ ಹುಟ್ಟಿದ್ದಕ್ಕೆ ಜನ್ಮನ ಸಾರ್ಥಕ ಮಾಡ್ಕೊಡಿ. ಸರ್ ನಾವು HM ಕಲ್ಲನಗೌಡ್ರು ಅಂತೇಳಿ ನಾವು ಜಾತ್ರೆಗಳು ಎಲ್ಲ ಮಾಡಿದ್ವಿ. ಸೌದತ್ತಿ ಎಲ್ಲ 3 ಜಾತ್ರೆ ಮಾಡಿದ್ವಿ. ಬನಶಂಕರಿ ಜಾತ್ರೆ ಮಾಡಿದ್ದೀವಿ, ಎಲ್ಲವೂ ಜಾತ್ರೆ ಮಾಡಿದ್ದೀವಿ. ಆದ್ರೆ ಎಷ್ಟು ಜನಸಂಖ್ಯೆ, ಎಷ್ಟು ಲಕ್ಷ, ಎಷ್ಟು ಕೋಟಿ ಜನ ಅನ್ನೋದನ್ನು ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ. ಅಷ್ಟು ಜನ ಮಾತ್ರ ಖಂಡಿತವಾಗಿ ಬಂದಿದ್ದಾರೆ. ಎಲ್ಲರೂ ದರ್ಶನ ಮಾಡ್ಕೋತಾರೆ, ಸ್ನಾನ ಮಾಡ್ತಾರೆ ನದಿ ಒಳಗೆ. ಕೊನೆಯದಾಗಿ ಮೋದಿಜಿ ಯೋಗಿಜಿ ಅವರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅವ್ರು ಏನಾಗುತ್ತಂದ್ರೆ ರಾಜ ಹಿಂಗೆ ಅದೇ ಇಂಪಾರ್ಟೆಂಟು. ಸೊ ಒಬ್ಬರು ರಾಜ ಅತ್ಯುತ್ತಮವಾಗಿ ಮಣ ಅಂತಾರೆ. ಇಲ್ಲಿ ವಂಡರ್ಫುಲ್ ಆರ್ಗನೈಸೇಷನ್, 2 ಜೋಡಿ ಸಖತ್ತಾಗಿ ಕೆಲಸ ಮಾಡಿದೆ. ನೋ ವರ್ಡ್ಸ್, ನಾವು ಆ್ಯಕ್ಚುಲಿ ಕಮೆಂಟ್ ಮಾಡೋಕ್ಕೂ ಬರಲ್ಲ. ಅಷ್ಟು ಚೆನ್ನಾಗಿ ಇಬ್ಬರು ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಎಂಪ್ಲಾಯ್, ನಾವು ಮಾತಾಡಲ್ಲ, ಅದರಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮೇಡಮ್. ಇನ್ನೊಂದು ಈ ಮಹಾಕುಂಭ ಮೇಳ 144 ವರ್ಷಕ್ಕೊಮ್ಮೆ ನಡೀತಾ ಇದೆ ಅಂತ ಗುರುತಾಗಿ ಏನು ದೈವ ಕೃಪೆಯಿಂದ ಕೇಂದ್ರದಲ್ಲಿ ಮೋದಿಯವರು, ರಾಜ್ಯದಲ್ಲಿ ಯೋಗಿಯವರು ಅವರೇ ಅದನ್ನ ಆಶೀರ್ವಾದ ಮಾಡಿ ಅವ್ರನ್ನ ರಾಜರನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಇಷ್ಟೆಲ್ಲ ಮೇಂಟೆನೆನ್ಸ್ ಅವ್ರಿಲ್ದನ ಆಗ್ತಿದ್ದಿಲ್ಲ. ಅದು ಅವ್ರು ಅದಾರ ಅಂತೇಳಿ ಇಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ. ಆಮೇಲೆ ನಿನ್ನೆ ಯೋಗಿಯವರು ಬಂದಿದ್ರು, ಅಮಿತ್ ಶಾ ಅವರು ಬಂದಿದ್ರು. ಸ್ವಲ್ಪ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಯ್ತು. ಆದ್ರೆ ಯೋಗಿಯವ್ರದ್ದು ನಾವು ಎಸ್ಕಾಟ್ ನೋಡಿದ್ವಿ. 4 ಕಾರು 5 ಕಾರ್ ಇದಾವೆ ಅಷ್ಟೇ. ನಮ್ಮ ಕಡೆ ಒಬ್ಬ ಮಿನಿಸ್ಟರ್ ಬಂದ್ರೆ ಸುಮಾರು ಕಾರ್ಗಳು ಬರುತ್ತವೆ. ಅಷ್ಟು ಚೆನ್ನಾಗಿ ಪಬ್ಲಿಕ್ಗೂ ತೊಂದರೆ ಆಗಬಾರ್ದು, ಅವ್ರಿಗೂ ಎಲ್ಲ ವ್ಯವಸ್ಥೆ ಆಗಿರ್ಬೇಕು, ಎಲ್ಲ ಮಾಡಿದ್ದಾರೆ ಮೇಡಮ್. ತೊಂದರೆ ಇಲ್ಲ. ಕೇಳಿದ್ರಲ್ವಾ ನಮ್ಮ ಕನ್ನಡಿಗರ ಮಾತನ್ನ. ಇಲ್ಲಿನ ವ್ಯವಸ್ಥೆಗಳು ಹೇಗಿದೆ ಅಂತ ಅವರು ಖುದ್ದು ಇಲ್ಲೇ ಸುಮಾರು 2 ದಿನಗಳಿಂದ ಇದ್ದಾರೆ. ಅವರ ಮಾತುಗಳ ಮೂಲಕ ತಿಳಿಸಿದ್ದಾರೆ. ವ್ಯವಸ್ಥೆಗಳು ಬಹಳ ಅದ್ಭುತವಾಗಿದೆ. ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದ್ರೂ ಕೂಡ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿದೆ. ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಸುಳ್ಳುಗಳಿಗೆ ಕಿವಿ ಕೊಡಬೇಡಿ. ಬರಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬಂದ್ಬಿಡಿ. ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಪಾಲ್ಗೊಳ್ಳೋದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬರೋದು ಹೇಗಾದ್ರೂ ಬಂದ್ಬಿಡಿ. ಆಮೇಲೆ ಇಲ್ಲಿ ವ್ಯವಸ್ಥೆಗಳು ಬಹಳ ಅದ್ಭುತವಾಗಿದೆ. ನಿಮಗೆ ಉಳ್ಕೊಳ್ಳೋದ್ರಿಂದ ಹಿಡಿದು ಊಟದಿಂದ ಹಿಡಿದು ಪ್ರತಿಯೊಂದು ಕೂಡ ಅದೇ ನಾನು ಹೇಳ್ದ ಹಾಗೆ ಒಂದು ಸ್ವಲ್ಪ ನಡೆಯೋದಕ್ಕೆ ಇರುತ್ತೆ ಬಿಟ್ರೆ ಬಾಕಿ ಎಲ್ಲವೂ ಕೂಡ ಅದ್ಭುತವಾಗಿದೆ. ಸ್ವಚ್ಛತೆಯ ಬಗ್ಗೆ 2 ಮಾತಿಲ್ಲ. ನೀವು ಅವರದೇ ಮಾತುಗಳಲ್ಲಿ ಕೇಳಿದಿರಿ ಅಂತ ಭಾವಿಸ್ತೀನಿ. ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಫೆಬ್ರವರಿ 26ರ ಒಳಗೆ ದಯವಿಟ್ಟು ಒಂದು ಬಾರಿ ಈ ಮಹಾಕುಂಭ ಮೇಳಕ್ಕೆ ಬನ್ನಿ ಅಂತ ಈ ಪ್ರಯಾಗ್ರಾಜ್ನಿಂದ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.